ಒಂದು ಚಿಕ್ಕ ಹಳ್ಳಿಯಲ್ಲಿ ಆದಿತ್ಯ ಎಂಬ ಹುಡುಗನಿದ್ದ. ಅವನ ಕನಸು ದೊಡ್ಡದು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು. ಆದರೆ ಅವನ ಮನೆಯ ಪರಿಸ್ಥಿತಿ ಕಷ್ಟಕರವಾಗಿತ್ತು. ತಂದೆ ದಿನಗೂಲಿ ಕಾರ್ಮಿಕ, ತಾಯಿಯ ಆರೋಗ್ಯ ಸರಿಯಿರಲಿಲ್ಲ, ಮನೆ ಕೆಲಸ, ಹಣದ ಕೊರತೆ, ಅವಕಾಶಗಳ ಕೊರತೆ ಎಲ್ಲವೂ ಇದ್ದವು. ಆದಿತ್ಯ ಶಾಲೆಯಲ್ಲಿ ಸರಾಸರಿ ವಿದ್ಯಾರ್ಥಿ. ಸ್ನೇಹಿತರು ಅವನನ್ನು ಅಪಹಾಸ್ಯ ಮಾಡುತ್ತಿದ್ದರು. ನಿನ್ನಿಂದ ಏನೂ ಆಗಲ್ಲ, ಇಷ್ಟು ಓದಿಕೊಂಡು ಮಾಡ್ತೀಯಾ? ಈ ಮಾತುಗಳು ಅವನ ಹೃದಯಕ್ಕೆ ಚುಚ್ಚುತ್ತಿತ್ತು. ಒಂದು ದಿನ ಶಾಲೆಯಲ್ಲಿ ಭಾಷಣ ಸ್ಪರ್ಧೆಗೆ ಹೆಸರು ನೀಡುವುದಾಗಿ ಅಧ್ಯಾಪಕರು ತಿಳಿಸಿದರು. ಆದಿತ್ಯ ಭಾಗವಹಿಸಲು ಮುಂದಾದ. ಆದರೆ ಸ್ಟೇಜ್ ಮೇಲೆ ಹೋಗುತ್ತಿದ್ದಂತೆ ಹೆದರಿ ಕೈಕಾಲು ನಡುಗಿತು. ಮಾತು ಬಾರದಾಯಿತು. ಎಲ್ಲರೂ ನಗಾಡಿದರು. ಬೇಸರಗೊಂಡ ಅವನು ಮನೆಗೆ ಬಂದು ತಾಯಿಯ ಮುಂದೆ ಅತ್ತ. ತಾಯಿ ಶಾಂತವಾಗಿ ಹೇಳಿದರು, ಮಗನೇ, ನಗಿಸುವವರು ನಿನ್ನ ಸೋಲನ್ನು ನೋಡುತ್ತಾರೆ, ಆದರೆ ಒಮ್ಮೆ ನಿನ್ನ ಯಶಸ್ಸು ಕಂಡರೆ ಅದೇ ಜನ ಮೌನವಾಗುತ್ತಾರೆ. ಆ ಮಾತು ಆದಿತ್ಯನ ಜೀವನವನ್ನೇ ಬದಲಾಯಿಸಿತು. ಆ ದಿನದಿಂದ ಅವನು ತೀರ್ಮಾನ ಮಾಡಿದ, ನಾನು ನನ್ನ ಮೇಲೆ ಕೆಲಸ ಮಾಡುತ್ತೇನೆ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಓದುವುದು, ಶಾಲೆ ನಂತರ ಪುಸ್ತಕಾಲಯ, ಮೊಬೈಲ್ ಕಡಿಮೆ, ಅಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದ್ದ. ಮೊದಲು ಕಷ್ಟವಾಯಿತು, ಫಲಿತಾಂಶ ತಡವಾಯಿತು, ಆದರೆ ಅವನು ಕೈಬಿಡಲಿಲ್ಲ. ವರ್ಷಗಳು ಕಳೆದವು. ಅದೇ ಆದಿತ್ಯ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದ. ಶಾಲೆಯಲ್ಲೇ ಟಾಪರ್ ಕೂಡ ಆದ. ಸ್ಕಾಲರ್ಶಿಪ್ ಪಡೆದು ಎಂಜಿನಿಯರಿಂಗ್ ಕಾಲೇಜು ಸೇರಿದ. ಅಲ್ಲಿಯೂ ಕೂಡ ಟಾಪರ್ ಆದ. ಮುಂದೆ ತನ್ನದೇ ಆದ ಒಂದು ಉದ್ಯಮವನ್ನು ಪ್ರಾರಂಭಿಸಿ ದೊಡ್ಡ ಉದ್ಯಮಿಯಾದ. ತಂದೆ ತಾಯಿಯನ್ನು ತನ್ನ ಜೊತೆಗೆ ಇರಿಸಿಕೊಂಡು ಚೆನ್ನಾಗಿ ನೋಡಿಕೊಂಡ. ಒಂದು ದಿನ ಅವನು ತಾನು ಕಲಿತ ಶಾಲೆಗೆ ಮುಖ್ಯ ಅತಿಥಿಯಾಗಿ ಬರುತ್ತಾನೆ. ಸುದ್ದಿ ಕೇಳಿ ಅವನ ಗೆಳೆಯರು ಅವನನ್ನು ನೋಡಲು ಶಾಲೆಯ ಬಳಿಗೆ ಬರುತ್ತಾರೆ. ಅವರ ಜೊತೆ ಶಾಲೆಯ ದಿನಗಳನ್ನು ಮೆಲುಕು ಹಾಕಿ ಅಧ್ಯಾಪಕರನ್ನು ಪ್ರೀತಿಯಿಂದ ಮಾತನಾಡಿಸುತ್ತಾನೆ. ಕಾರ್ಯಕ್ರಮದಲ್ಲಿ ಅವನ ಭಾಷಣದ ಕೊನೆಯ ಸಾಲುಗಳು ಹೀಗಿದ್ದವು: ನನ್ನನ್ನು ಒಮ್ಮೆ ಕುಗ್ಗಿಸಿದವರು ನನಗೆ ಶಕ್ತಿ ಕೊಟ್ಟರು, ಏಕೆಂದರೆ ನಾನು ಅವರಿಗೆ ಉತ್ತರ ಕೊಡಲು ಯಶಸ್ಸನ್ನೇ ಆಯ್ಕೆ ಮಾಡಿಕೊಂಡೆ. ನಾವೆಷ್ಟೇ ಎತ್ತರಕ್ಕೆ ಏರಿದರೂ ಹೆತ್ತವರನ್ನು ಮರೆಯಬಾರದು ಎಂದನು. ಸ್ಟೇಜ್ ಮುಂದೆ ಕುಳಿತಿದ್ದ ಮಕ್ಕಳು ಹೊಸ ಕನಸುಗಳನ್ನು ಕಣ್ಣಲ್ಲಿ ಹೊತ್ತುಕೊಂಡಿದ್ದರು. ನೀತಿ: ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗುವುದರಿಂದ ಯಶಸ್ಸು ನಮ್ಮ ಪಾಲಾಗುತ್ತದೆ.